ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟೋದು ಭಾಳ ಮುಖ್ಯ. ಸೊ ಆ ಪೊಲಿಟಿಕಲ್ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಾದರಿಯಾದ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಶಿರಾಮ್ ಅವರು ಇವರೆಲ್ಲರೂ ಕೂಡ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡೋ ಬಂದಿದ್ದಾರೆ. ಕಡೆ ಮಾಧ್ಯಮದವ್ರ ಮುಂದೆ ಹೇಳಿಬಿಟ್ರೆ ಅವರ ಒಂದು ರೀತಿ ಹೇಳೋದು ಒಂದು ಮಾಡೋದು ಒಂದು ಕಾಣಿಸ್ಬಿಡುತ್ತೆ ಅಂತ ಒಂದು ಭಯನೋ ನನಗೆ ಗೊತ್ತಿಲ್ಲ. ಆದರೆ ಏನೇ ಇದ್ರೂ ಮಾಧ್ಯಮದ ಮುಂದೆ ಬಂದು ಅವ್ರ ವಿಚಾರನ ಮಂಡನೆ ಮಾಡಿ ಜನರ ಮುಂದೆ ನಿಂತ್ಕೋಬೇಕು, ಜನರಿಗೆ ಒಂದು ಎಮೋಷನಲ್ ಕನೆಕ್ಷನ್ ಮಾಡಬೇಕು. ಅದು ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ರೀತಿ ತಿರುಗಾಡ್ಕೊಂಡು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ನೀವು ಪರಿಹಾರ ಕೊಡದೇ ಇದ್ದರೆ ಇವತ್ತಲ್ಲ ನಾಳೆ ನೀವು ಇಳಿಸ್ತಾರೆ ಜನ. ನಮಗೆ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕು, ಪ್ರಾದೇಶಿಕ ನ್ಯಾಯ ಬೇಕು, ಅಂದರೆ ಪ್ರಾದೇಶಿಕ ಪಕ್ಷ ಬೇಕು. ನಮಗೆ ಬೇಕು ಹೋರಾಟದಿಂದನೇ ಪರಿವರ್ತನೆ. ಹೋರಾಟ ರಸ್ತೆಗೆ ಬಂದು ಸಮಾಜದ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಉತ್ಸಾಹದಿಂದ, ಒಂದು ಧೈರ್ಯದಿಂದ, ಒಂದು ಕಾಳಜಿಯಿಂದ ಜೆನ್ಜಿಯವರು ಮಾಡಿದ್ದಾರೆ. ಮತ್ತು ಕನ್ನಡದ ಖ್ಯಾತ ನಟ ಹಾಗೂ ಹೋರಾಟಗಾರರಾದಂತಹ ಚೇತನ್ ಹೈಮ್ಸ್ ಅವರು ಇವತ್ತು ಮಿನಿ ನಗರಿ ಮಂಗಳೂರಿಗೆ ಬಂದಿದ್ದಾರೆ. ಸರ್, ಇವತ್ತು ಮಂಗಳೂರಿಗೆ ನೀವು ದಿಢೀರಾಗಿ ಭೇಟಿ ನೀಡಿದ್ರಿ. ಇದರ ಹಿಂದೆ ಒಂದು ಕುತೂಹಲ ಇರುವಂಥದ್ದು, ಜೊತೆಗೆ ಸಂಚಲನ ಸೃಷ್ಟಿಯಾಗಿದೆ. ನಟ ಚೇತನ್ ಅವರು ಮಂಗಳೂರಿಗೆ ಯಾಕೆ ಭೇಟಿ ನೀಡಿದರು? ನಾವು ಭಾಳ ವರ್ಷಗಳಿಂದ ಮಂಗಳೂರಿಗೆ ಬರ್ತಾಯಿದ್ದೀನಿ. ನಾನು ಕೂಡ ನನ್ನ ಮೊದಲನೇ ಹೋರಾಟದಲ್ಲಿ ಒಂದು ಹೋರಾಟ 2012ರಲ್ಲಿ ಎಂಡೋಸಲ್ಫನ್ ಅಂತ ಒಂದು ಹೋರಾಟದಲ್ಲಿ ಭಾಗವಹಿಸಿ ಅದು ಕೂಡ 90 ಕೋಟಿ ಅನ್ನೋದು ಸ್ಯಾಂಕ್ಷನ್ ಮಾಡೋಕ್ಕಾಯಿತು ಸರ್ಕಾರಕ್ಕೆ. ಎಂಡೋಸಲ್ಫನ್ ಪೀಡಿತರು ಇದೇ ಬೆಳ್ತಂಗಡಿ, ಪುತ್ತೂರು, ಮಂಗಳೂರು, ದಕ್ಷಿಣ ಕನ್ನಡ ಭಾಗದಲ್ಲಿ. ಮತ್ತು ಅದ್ರ ಜೊತೆ ಅಜಲು ಪದ್ಧತಿ ಅನ್ನೋದು ಕೂಡ ನಾವು ಜಾಗೃತಿ ಮೂಡಿಸಿ ಅದು ಎಷ್ಟು ಮಟ್ಟಿಗೆ ಸಮಸ್ಯೆ ಅಂಥ ಪದ್ಧತಿಗಳು ನಮ್ಮ ಬೇಡ ಅನ್ನೋದು. ಮತ್ತು ಎಷ್ಟೋ ಒಂದು ಹೋರಾಟಗಳು ನಾನು ಕೂಡ ಮಂಗಳೂರು ಭಾಗಗಳಲ್ಲಿ ಭಾಗವಹಿಸ್ತಾ ಬರ್ತೇನೆ. ನಾನು ಸಿನಿಮಾ ರಂಗದ ಕಾಲದಿಂದನೂ ಕೂಡ ಮಂಗಳೂರಿಗೆ ಬಂದು ನಮ್ಮ ಸಿನಿಮಾದಲ್ಲೂ ಕೂಡ ಆದಿನ ಸಿನಿಮಾ ಭಾಳ ಜನ ಇಷ್ಟಪಟ್ಟರು ಈ ಭಾಗದಲ್ಲಿ. ಮತ್ತು ನನ್ನ ಪಾತ್ರನೂ ಕೂಡ ಮೂಲತಃ ಈ ಕೊಂಕಣ್ ಬೆಲ್ಟಲ್ಲಿ, ಈ ಕರಾವಳಿ ಬೆಲ್ಟಲ್ಲೇ ಪಾತ್ರ ಮಾಡಿದ್ದು ಚೇತನ್ ನಾಯಕ್ ಅನ್ನೋ ಪಾತ್ರ. ಸೊ ನನಗೂ ಕೂಡ ಮಂಗಳೂರು ಬಗ್ಗೆ ಭಾಳ ವಿಶೇಷತೆ ಇದೆ, ಒಂದು ಮಾಡರ್ನಿಟಿ ಇದೆ. ಇವತ್ತು ಬಂದಿರೋ ಏನು ಉದ್ದೇಶ ಅಂದರೆ ನಮ್ಮ ಹಿರಿಯ ಹೋರಾಟಗಾರರಾದ ಮೋಹನ್ ಅವರಾಗಿರ್ಬೋದು, ಎಲ್ಲ ಜನಪರ ಕಾಳಜಿಯವರೆಲ್ಲ ಸೇರಿ ನಾವು ಹೆಂಗೆ ಕರ್ನಾಟಕಕ್ಕೆ ಒಂದು ಸಮಾಜ ನಿರ್ಮಾಣ ಮಾಡ್ಬೋದು, ಹೆಂಗೆ ಚಳುವಳಿಗಾರರು, ಹೋರಾಟಗಾರರ ಮುಖಾಂತರ ಒಂದು ಬಲಿಷ್ಠವಾದ ಕರ್ನಾಟಕ ಕಟ್ಬೋದು ಅನ್ನೋ ಉದ್ದೇಶದಲ್ಲಿ ನಾವು ಬಂದಿದ್ದೀವಿ. ಸೊ ಇವತ್ತು ನಾವು ಮಂಗಳೂರು ಅಷ್ಟೇ ಅಲ್ಲ, ಎಲ್ಲ ಒಂದು ದಕ್ಷಿಣ ಕನ್ನಡ ಒಂದು ತಾಲೂಕುಗಳ ಮತಕ್ಷೇತ್ರಗಳಾಗಿರ್ಬೋದು. ಉಡುಪಿನಲ್ಲಿ ಭಾಳ ಚೆನ್ನಾಗಾಯಿತು ಮೊನ್ನೆ. ಮತ್ತು ಅದಕ್ಕೆ ಕೂಡ ಇವತ್ತು ಬೆಳಗ್ಗೆಯಿಂದ ನಾವು ಒಂದು ಕಾರ್ಕಳ ಆಗಿರ್ಬೋದು, ನಾವು ಮೂಡುಬಿದ್ರಿ ಆಗಿರ್ಬೋದು, ಇವಾಗ ಮಂಗಳೂರು ಆಗಿರ್ಬೋದು, ನೆಕ್ಸ್ಟ್ ನಾವು ಬೇರೆ ಬೇರೆ ಉಳ್ಳಾಳ ಮತ್ತು ಪುತ್ತೂರಿಗೆ ಹೋಗ್ತಾಯಿದ್ವಿ, ನಾಳೆ ಬೆಳ್ತಂಗಡಿ, ಬಂಟ್ವಾಳಕ್ಕೆ ಹೋಗ್ತಾಯಿದ್ವಿ, ನಾಳೆ ಸೂಳ್ಯಗೆ ಹೋಗ್ತಾಯಿದ್ವಿ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಭಾಗವಹಿಸಿ ನಾವು ಮೀಟ್ ಮಾಡಿ ಅಲ್ಲಿರೋ ಸಂಘಟನೆ ಹೋರಾಟಗಳೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋದು ಮುಂದುವರ್ಸೋದು ನಮ್ಮ ಉದ್ದೇಶ. ಕರ್ನಾಟಕಕ್ಕೆ ಒಂದು ಬಲಿಷ್ಠವಾದ ಪರ್ಯಾಯ ಶಕ್ತಿ ಬೇಕು. ಆ ಪರ್ಯಾಯ ಶಕ್ತಿ ಕಟ್ಟಕ್ಕೆ ಎಲ್ಲ ರೂಪರೇಷೆಗಳು ನಡೀತಾ ಇದೆ. ಸೊ ದಿಢೀರಾಗಲ್ಲ, ನಾವು ಒಂದು ರೀತಿ ನಮ್ಮ ಕೆಲಸನ ಮುಂದುವರಿದ ಭಾಗ ನಾವು ಮತ್ತೆ ಬರ್ತಾಯಿದ್ದೀವಿ. ಮುಂದೇನೂ ಅನೇಕ ಸಲ ಬರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕನ್ನಡದ ಸಿನಿಮಾ ರಂಗದಲ್ಲಿ ನೋಡಿದಾಗ ಚೇತನ್ ಅವರು ಒಂದು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು. ಇದೀಗ ನಟರಾದ ಚೇತನ್ ಅವರು ಹೊಸ ರಾಜಕೀಯ ಪಕ್ಷವನ್ನು ಕಟ್ತಾ ಇದ್ದಾರೆ. ಈ ಮಾತು ಎಷ್ಟರ ಮಟ್ಟಿಗೆ ನಿಜ ಆದರೆ 2022-2028ರಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡುತ್ತಾರೆ. ನಮಗೆ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕು, ಪ್ರಾದೇಶಿಕ ನ್ಯಾಯ ಬೇಕು, ಅಂದರೆ ಪ್ರಾದೇಶಿಕ ಪಕ್ಷ ಬೇಕು. ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸೋ ಒಂದು ಮನಸ್ಥಿತಿ ಇರಬೇಕು. ಆ ಸಮಸ್ಯೆಗಳು ನಮಗಾಗಿರೋ ಸಮಸ್ಯೆಗಳು ಮಾತ್ರ ಅಲ್ಲ, ಎಲ್ಲ ರಾಜ್ಯದ ಒಂದು ಶಿಕ್ಷಣದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಜಾತಿ ವ್ಯವಸ್ಥೆ ಸಮಸ್ಯೆಗಳು, ರೈತ ಕಾರ್ಮಿಕ ಸಮಸ್ಯೆಗಳು, ಮಹಿಳೆಯರಿಗೆ ಆಗ್ತಿರೋ ಸಮಸ್ಯೆಗಳು, ಮತ್ತು ಪರಿಸರದ ಸಮಸ್ಯೆಗಳು, ನಮಗೆಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಎಲ್ಲ ರೀತಿ ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದರೆ ನಾವೆಷ್ಟೇ ಹೋರಾಟ ಮಾಡಿದ್ರು ಸಾಲದು. ನಾವು ಹೋರಾಟದ ಜೊತೆ ಮುಂದುವರಿದ ಭಾಗ ಅಂದರೆ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟೋದು ಭಾಳ ಮುಖ್ಯ. ಸೊ ಆ ಪೊಲಿಟಿಕಲ್ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಾದರಿಯಾದ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಶಿರಾಮ್ ಅವರು ಇವರೆಲ್ಲರೂ ಕೂಡ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡೋ ಬಂದಿದ್ದಾರೆ. ಆ ದಿಕ್ಕನ್ನು ನಾವು ಕೆಲಸ ಮಾಡಿದ್ರೆ ನಮಗೂ ಕೂಡ ಕರ್ನಾಟಕಕ್ಕೆ ನಿಜವಾದ ಸಮಸ್ಯೆಗಳು ಬಗೆಹರ್ತವೆ ಹೊರತು ಪರ ವಿರುದ್ಧ ಈ ರೈಟ್ ವಿಂಗ್, ಮಿಡಲ್ ವಿಂಗ್ ಅನ್ನೋ ರೀತಿಯಲ್ಲಿ ಹಿಂದುತ್ವ ಮನುವಾದದ ನಡುವೆ ಸಂಘರ್ಷದಿಂದ ನಮಗೇನು ಉಪಯೋಗ ಆಗಲ್ಲ. ಅವರು ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ತಾರೆ. ನಾವೇನು ಮಾಡಬೇಕು ಅಂದರೆ ಒಂದು ಪರ್ಯಾಯ ಶಕ್ತಿ ಕಟ್ಟಿ ಕರ್ನಾಟಕ ಒಂದು ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಆಗಿದೆ. ಸೊ ಪಾಲಿಟಿಕ್ಸ್ ಬೇಕು, ಪೊಲಿಟಿಕಲ್ ಪವರ್ ಇಸ್ ದ ಮ್ಯಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಆ್ಯಂಡ್ ಡೋರ್ಸ್ ಅಂತ ನಮ್ಮ ಮಾದರಿ ಬಾಬಾ ಸಾಹೇಬ್ರು ಹೇಳ್ತಾರೆ. ಆ ದಿಕ್ಕಿನಲ್ಲಿ ತೊಗೊಂಡೋದ್ರೆ ಕರ್ನಾಟಕ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಮತ್ತು ಅಖಂಡ ಕರ್ನಾಟಕಕ್ಕೆ ಒಂದು ನ್ಯಾಯ ಒದಗಿಸೋ ಸಾಮರ್ಥ್ಯ ನಾವು ಯೋಜನೆ, ನೀತಿ ಕಾನೂನುಗಳು ತರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಜೆನ್ಸಿಗಳ ಒಂದು ಯುಗ ಅಂತ ಒಂದು ಕಡೆ ಹೇಳಲಾಗುತ್ತೆ. ಈ ಜೆನ್ಸಿಗಳ ಹೋರಾಟ ಏನಿದೆ ಅದನ್ನು ನೀವು ಸಪೋರ್ಟ್ ಮಾಡ್ತೀರಾ, ಅಥವಾ ಈ ಕಾಲಕ್ಕೆ ಜೆನ್ಸಿಗಳ ಹೋರಾಟ ಅನಿವಾರ್ಯನಾ? ಇಲ್ಲ, ನಮಗೆ ಬೇಕು ಹೋರಾಟದಿಂದನೇ ಪರಿವರ್ತನೆ. ಹೋರಾಟ ರಸ್ತೆಗೆ ಬಂದು ಸಮಾಜದ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಉತ್ಸಾಹದಿಂದ, ಒಂದು ಧೈರ್ಯದಿಂದ, ಒಂದು ಕಾಳಜಿಯಿಂದ ಜೆನ್ಜಿಯವರು ಮಾಡಿದ್ದಾರೆ, ಮತ್ತು ಅನೇಕರು ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯದೇ. ಆದರೆ ನಾವು ಅದನ್ನು ತೂಕವಾದ ಒಂದು ಬೇಡಿಕೆ ಇಟ್ಕೊಂಡು ಸಮಾಜದ ಸಮಸ್ಯೆಗಳು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ರೀತಿ ಪರಿಹಾರ ಕೊಡಬೇಕು ಹೊರತು ಒಂದೇ ಪಕ್ಷ ಎಲ್ಲ ಸಮಸ್ಯೆಗಳು ಅಂತ ನೋಡೋದಲ್ಲ. ನಮಗೆ ಇವತ್ತು ನಾವು ಸಮಾಜನ ಅರ್ಥ ಮಾಡ್ಕೋಬೇಕು ಅಂದರೆ 1925-98ವರೆಗೂ ಇದೇ NDA ಸರ್ಕಾರ, BJP ಪಕ್ಷನೇ ಕಾಕ್ರೋಚಾಗಿ ಕೆಲಸ ಮಾಡಿದೆ. ಸೊ ಕಾಕ್ರೋಚ್ ಅನ್ನೋ ಪರಿಕಲ್ಪನೆ ಹೋರಾಟದಿಂದ ಅನೇಕರು ಬಂದಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಹೋರಾಟ ಆದಮೇಲೆ ಅವ್ರ ಅಧಿಕಾರ ಬಂದಮೇಲೆ ಒಂದು ಸರ್ವಾಧಿಕಾರಿ ಬರ್ಬೋದು. ಆದರೆ ಎಲ್ಲಿಂದ ಬಂದಿದ್ದಾರೆ ಇತಿಹಾಸ ತಿಳ್ಕೊಂಡೇ ಇತಿಹಾಸ ಕಟ್ಟಬೇಕು ನಾವು ಅಂತ ನಮ್ಮ ಮಾದರಿ ಬಾಬಾ ಸಾಹೇಬ್ರು ಹೇಳ್ತಾರೆ. ಸೊ ಆ ದಿಕ್ಕನ್ನ ನಾವು ಕಟ್ತಾ ಬರ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ನಮಗೂ ಕೂಡ ಹೋರಾಟ ಬೇಕು, ಬಟ್ ಉತ್ತಮ ಡಿಮ್ಯಾಂಡ್
ಡಿಮ್ಯಾಂಡ್, ಉತ್ತಮ ಬೇಡಿಕೆ ಇರಬೇಕು, ಮತ್ತು ರೀತಿ ನೀತಿಗಳು, ಒಂದು ರೀತಿ ಮೆಥಡಾಲಜಿಗಳು ಭಾಳ ಬೇಕಾಗುತ್ತೆ. ಸೊ ಇದೆಲ್ಲ ಕೂಡ ನಡೀತಾ ಇರುವಾಗ ನಮಗೆ ನೀಟ್ ಅನ್ನೋದು ಬರೀ ಸೋರಿಕೆ ಮಾತ್ರ ಅಲ್ಲ, ನೀಟಿನ ಪರಿಕಲ್ಪನೆಯ ಸಮಸ್ಯೆ. ನಾವು ರಾಜ್ಯ, ನಾವು ದೇಶನ ಒಕ್ಕೂಟದ ವ್ಯವಸ್ಥೆ ದೃಷ್ಟಿಯಲ್ಲಿ ನೋಡಬೇಕು ಹೊರತು ಬರೀ ಬೀಮಾರು ಉತ್ತರ ಭಾರತದಿಂದ ಅವ್ರ ಹಿಂದಿ ಅವ್ರ ಭಾಷೆಗಳು ಅವ್ರ ಸಂಬಂಧಪಟ್ಟಿರೋದು ಅಷ್ಟೇ ಅಲ್ಲ. ನಮ್ಮ ಕರ್ನಾಟಕತನ ನಾವು ಎತ್ತಿ ಹಿಡಿಬೇಕು. ನಮ್ಮ ಕರ್ನಾಟಕತನನೇ ಪರಿಹಾರ, ನಮ್ಮ ದ್ರಾವಿಡತನನೇ, ಸಮಾಜತನನೇ ಒಂದು ಗಟ್ಟಿಯಾದ ದೇಶ ಬೆಳೆಸೋ ಸಾಮರ್ಥ್ಯ ಇರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಈಗ ಪರ್ಯಾಯ ರಾಜಕೀಯ ಬಗ್ಗೆ ನೀವು ಮಾತಾಡಿದ್ರಿ. ಈಗ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಅಲ್ಲಿ ಕೂಡ ಖ್ಯಾತ ಸಿನಿಮಾ ನಟರು ಕೂಡ ರಾಜಕೀಯ ಪಕ್ಷವನ್ನು ಕಟ್ಟಿ ಅಥವಾ ರಾಜಕೀಯಕ್ಕೆ ಎಂಟ್ರಿ ಆಗಿ ಸಕ್ಸಸ್ ಆಗಿರುವಂಥದ್ದು. ನಟ ಚೇತನ್ ಅವರು ರಾಜಕೀಯ ರಂಗಕ್ಕೆ ಎಂಟ್ರಿ ಆಗ್ತಾ ಇರುವುದು ಒಂದೇ ಉದ್ದೇಶನ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ? ನಾವು ಸೈದ್ಧಾಂತಿಕ ಪಾಲಿಟಿಕ್ಸ್ ಮಾಡೋರು. ಹೌದು, ಬೇರೆ ರಾಜ್ಯಗಳಲ್ಲಿ ನೀವು ಸಿನಿಮಾ ನಟರು, ಸ್ಟಾರ್ಗಳು, ಅವರಿಗೆ ಬೆಲೆ ಕೊಟ್ಟು ಅವರು ಒಂದು ರೀತಿ ಬೆಳೆದಿರ್ಬೋದು, ಅವರು ಒಂದು CM DCM ಆಗಿರ್ಬೋದು. ಬಟ್ ನಾವು ಯಾವ ಕುರ್ಚಿ ಬಯಸೋರಲ್ಲ. ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು. ಸಮಾಜ ಸಿದ್ಧಾಂತ ಅದೇನು ಬಲಪಂಥೀಯವರು ನಿಸ್ವಾರ್ಥವಾಗಿ ಅವ್ರ ಸಿದ್ಧಾಂತ, ಅವ್ರ ಸೇವೆ ಮಾಡಿರೋರು ಭಾಳ ಇದ್ದಾರೆ, ಎಡಪಂಥೀಯವರು ಮಾಡಿರೋರು ಇದ್ದಾರೆ. ನಮ್ಮ ಸತ್ಯಪಂಥ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಮುಖಾಂತರ ಸಿದ್ಧಾಂತ ಮುಖಾಂತರ ನಾವು ಕೂಡ ನಿಸ್ವಾರ್ಥವಾಗಿ ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು. ಮತ್ತು ಮುಖ್ಯವಾಗಿ ನಾವು ಯಾವ ಸಿನಿಮಾ ನಟರು, ಸಿನಿಮಾ ಸ್ಟಾರ್ಗಳು, ಸಿನಿಮಾ ಸ್ಟಾರ್ ಅಭಿಮಾನಿಗಳ ಹತ್ರ ಹೋಗ್ತಾ ಇಲ್ಲ. ನಾವು ಯಾರ ಹತ್ರ ಬರ್ತಾ ಇದ್ದೀವಿ ಅಂದರೆ ಮೋಹನ್ ಅವ್ರು ಅಂಥವ್ರು, ಯಾರು ಇಲ್ಲಿ ಈ ಭಾಗದಲ್ಲಿ ಹಿರಿಯ ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು, ಬುದ್ಧಿಜೀವಿ ವಿಚಾರ ಮತ್ತು ಯುವಕರ ಸಂಘಟನೆಗಳು, ಯಾರ್ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡಿದರು ಅವ್ರ ಕಡೆಯಿಂದ ನಾವು ಕಟ್ಟಿ ಬಲಿಷ್ಠ ಮಾಡ್ತಾ ಇದ್ದೀವಿ. ಆವಾಗ ಒಂದು ಬೇರೂರುತ್ತೆ, ಒಂದು ಗಟ್ಟಿಯಾಗಿರುತ್ತೆ. ಆವಾಗ ಒಂದು ಬುನಾದಿ ಗಟ್ಟಿಯಾಗಿದ್ದಾಗ ನಾವು ಹಂತದ ಕಟ್ಬೋದು. 108 ಸೀಟ್ ಒಂದೇ ಸಲ ಬಂದರೆ ಅದಾಗದೆ ಬೀಳೋ ಸಾಧ್ಯತೆಗಳಿರುತ್ತೆ. ಕ್ರಿಮಿನಲೈಸ್ ಮಾಡಿ ವಿರೋಧಿಗಳನ್ನ ಕ್ರಿಮಿನಲೈಸ್ ಮಾಡೋದನ್ನು ನಾವು ಒಪ್ಪಲ್ಲ. ಮೀಡಿಯಾ ಮುಂದೆ ಬಂದು ಮಾತಾಡಬೇಕು. ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಹೇಳ್ಕೋಬೇಕು. ನಿಮ್ಮ ಸಮಸ್ಯೆನ ಬಗೆಹರಿಸೋಕ್ಕೆ ನಾವು ಹೆಂಗೆ ಯಾವ ಮೆಥಡ್ ಇದೆ ಅಂತ ಗೊತ್ತಾಗಬೇಕು. ಅದು ಬಿಟ್ಟು ಬರೀ ಒಂದು ರೀತಿ ಸಿನಿಮಾದಲ್ಲಿ ಹೆಸರು ಮಾಡಿಕೊಂಡು ದಿಢೀರಾಗಿ ಅಧಿಕಾರ ಪಡೆಯೋದು ಇದು ಅದರಿಂದ ರಾಜ್ಯಕ್ಕೇನು ಒಳ್ಳೆಯದಲ್ಲ. ವೈಯಕ್ತಿಕ ಅವ್ರಿಗೆ ಒಳ್ಳೆಯದಾಗಿರ್ಬೋದು, ನಾವು ರಾಜ್ಯಕ್ಕೆ ಒಳ್ಳೆಯದಾಗೋ ರೀತಿ ನಾವು ಕೆಡ್ತೀವಿ. ಕರ್ನಾಟಕನ ಬಲಿಷ್ಠ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ನೀವು ಮಾಧ್ಯಮದವರ ಮುಂದೆ ಮಾತನಾಡಬೇಕಂತ ಒಂದು ಹೇಳಿದಿರಿ. ಮುಖ್ಯವಾಗಿ 10 ವರ್ಷ ಕಳೆದರೂ ಕೂಡ ಕೇಂದ್ರ ಸರ್ಕಾರದ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನೇ ನಡೆಸಿಲ್ಲ. ಆದರೆ ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ಆದಂತಹ ಹೋರಾಟ ನಂತರ ಅವರು ತಡರಾತ್ರಿ ಸೆಲ್ಫಿ ವಿಡಿಯೋ ಮಾಡಿ ಹಾಯ್ ಫ್ರೆಂಡ್ಸ್ ಅಂತ ಮಾತನಾಡೋಕ್ಕೆ ಬರ್ತಿದ್ದಾರೆ. ಸೊ ಇದೆಲ್ಲ ಏನಾಗ್ತಿದೆ ಅಂದರೆ ಅವರು ಮಾಧ್ಯಮದ ಮುಂದೆ ಯಾಕೆ ಬರ್ತಾ ಇಲ್ಲ? ನಾನು ಕೂಡ ಪ್ರಧಾನಮಂತ್ರಿಯವರು ಮಾಧ್ಯಮದ ಮುಂದೆ ಯಾಕೆ ಬರ್ತಾ ಇಲ್ಲ ಅಂತ 12 ವರ್ಷಗಳಿಂದ ನಾನು ಕೇಳ್ತಾ ಬರ್ತಾ ಇದ್ದೀವಿ. ಅವರು ಅದಕ್ಕಿಂತ ಮುಂಚೆ 14 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಒಂದು 12, 13, 14 ವರ್ಷ ಅವರು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮಗಳ ಮುಂದೆ ಬರ್ತಾಯಿದ್ರು. ಆದರೆ ಎಲ್ಲ ರೀತಿ ಅವರು ಹೋರಾಟದಿಂದ ಬಂದಿದ್ದಾರೆ. ಇವಾಗ ಪ್ರಧಾನಮಂತ್ರಿ ಆಗಿರೋದು 12 ವರ್ಷಗಳಿಂದ ಯಾಕೆ ಬರ್ತಾ ಇಲ್ವೋ, ಏನು ಒಂದು ರೀತಿ ಅವರ ವಿಚಾರಗಳು ಯಾಕೆ ಹೇಳ್ಕೊಳ್ತಾ ಇಲ್ವೋ, ಅಥವಾ ಅವ್ರ ನಿಜವಾದ ಸಮಸ್ಯೆಗೆ ಪರಿಹಾರಗಳು ಅವ್ರಿಗೆ ಇಲ್ಲವೋ, ಅಥವಾ ಅವರು ಎಲ್ಲೋ ಒಂದು ಕಡೆ ಮಾಧ್ಯಮದವ್ರ ಮುಂದೆ ಹೇಳಿಬಿಟ್ರೆ ಅವರ ಒಂದು ರೀತಿ ಒಂದು ಹೇಳೋದು ಒಂದು ಮಾಡೋದು ಒಂದು ಕಾಣಿಸ್ಬಿಡುತ್ತೆ ಅಂತ ಒಂದು ಭಯನೋ ನನಗೆ ಗೊತ್ತಿಲ್ಲ. ಆದರೆ ಏನೇ ಇದ್ರೂ ಮಾಧ್ಯಮದ ಮುಂದೆ ಬಂದು ಅವ್ರ ವಿಚಾರನ ಮಂಡನೆ ಮಾಡಿ ಜನರ ಮುಂದೆ ನಿಂತ್ಕೋಬೇಕು, ಜನರಿಗೆ ಒಂದು ಎಮೋಷನಲ್ ಕನೆಕ್ಷನ್ ಮಾಡಬೇಕು. ಅದು ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ರೀತಿ ತಿರುಗಾಡ್ಕೊಂಡು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ನೀವು ಪರಿಹಾರ ಕೊಡದೇ ಇದ್ದರೆ ಇವತ್ತಲ್ಲ ನಾಳೆ ನೀವು ಇಳಿಸ್ತಾರೆ ಜನ. ಮತ್ತು ಮುಖ್ಯವಾಗಿ ನೀವು ಕೂಡ 12 ವರ್ಷ ಟೈಮು ಕೂಡ ನೀವು ಉತ್ತಮವಾಗಿ ಬಳಸಿಲ್ಲ, ಉತ್ತಮವಾಗಿ ಉಪಯೋಗಿಸಿಲ್ಲ ಅಂತ ಇತಿಹಾಸ ಹೇಳುತ್ತೆ. ಸೊ ನಮಗೆ ಯಾವುದನ್ನು ಕದ್ದು ಮುಚ್ಚಿ ಮಾಡೋ ಪ್ರಶ್ನೆ ಬರಲ್ಲ. ಇಲ್ಲಿ ನೀವು ಸಮಸ್ಯೆನ ಬಗೆಹರಿಸಬೇಕು ಅಂದರೆ ಪ್ರಧಾನಮಂತ್ರಿಯಿಂದ ಹಿಡಿದು ತಮಿಳುನಾಡು CM ಇಂದ ಹಿಡಿದು ಪ್ರತಿಯೊಬ್ಬ ಹೋರಾಟಗಾರನು ನಿಮ್ಮ ಏನಿದೆ ವಿಚಾರಗಳು ನೀವು ಜನರ ಮುಂದೆ ಇಡಿ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದೆ ಅಂದರೆ ಜನನೇ ನಮ್ಮ ಜೊತೆ ನಿಂತ್ಕೊತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಉತ್ತಮ ವಿಚಾರನೇ ನಮ್ಮ ಸಮಾಜ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದೀಗ ಕೊನೆಯದಾಗಿ ನೀವು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟೋಕ್ಕೆ ಬರ್ತಿದ್ದೀರಾ. ಇದರಲ್ಲಿ ಯುವ ಜನಾಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡ್ತೀರಾ ಅಥವಾ ಎಲ್ಲ ವರ್ಗದವರಿಗೂ ಅಂದರೆ ಹೋರಾಟಗಾರರಿಗೂ, ಚಳವಳಿ ಇವರಿಗೆ ಯಾರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀರಾ? ಯಾವಾಗ ಲಾಂಚ್ ಮಾಡ್ತೀರಾ? ನಾವು ಜಾನ್ವರಿನ ಲಾಂಚ್ ಮಾಡ್ತಾ ಇದ್ದೀವಿ. ಯುವಕರು ಪಾತ್ರನೂ ಭಾಳ ಮುಖ್ಯ ಆಗುತ್ತೆ. ಯುವ ಜನರನ್ನು ನಾವು ಕೂಡ ಒಂದು ವಿಭಾಗ ಕಟ್ಟಿ ಅದು ಒಂದು ವಿಂಗ್ ಇದ್ದು ಯೂತ್ಸಿನ ಸಮಸ್ಯೆ ಬಗೆಹರಿಸೋದು ಭಾಳ ಮುಖ್ಯ. ಬಟ್ ಎಲ್ಲ ಸಮಸ್ಯೆಗಳು ಬಗೆಹರಿಸೋದು ಮುಖ್ಯ. ನಮಗೆಲ್ಲ 7 ಕೋಟಿ ಕರ್ನಾಟಕದವರು ಬೇಕು. ಎಲ್ಲರೂ ಜೊತೆಗೆ ಸೇರಿ ಈ ಅಸಮಾನತೆ, ಅನ್ಯಾಯದ ವ್ಯವಸ್ಥೆ ಕಿತ್ತಾಕಬೇಕು ಹೊರತು ನಾವು ಯಾವ ಜಾತಿಯವರು ನಮ್ಮ ಟಾರ್ಗೆಟ್ ಅಲ್ಲ, ಯಾವ ಧರ್ಮದವರು, ಯಾವ ಮಾತೃಭಾಷೆಯವರು ನಮ್ಮ ಟಾರ್ಗೆಟ್ ಅಲ್ಲ, ಯಾವ ಒಂದು ಪಕ್ಷ ನಮ್ಮ ಟಾರ್ಗೆಟ್ ಅಲ್ಲ. ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ, ಅದರಲ್ಲಿ ಯುವಕರಾಗಿರ್ಬೋದು, ನಿರುದ್ಯೋಗ ಸಮಸ್ಯೆನ ಬಗೆಹರಿಸೋದಾಗಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಬಗೆಹರಿಸೋದಾಗಿರ್ಬೋದು, ಎಲ್ಲ ರೀತಿ ನಮ್ಮ ಯುವಕರು ಇನ್ವಾಲ್ವ್ ಆಗಿ ನಾವೆಲ್ಲರೂ ಕೂಡ ಯಾವ ದಿಕ್ಕಿಗೆ ಹೋಗ್ಬೇಕು ಭಾಳ ಮುಖ್ಯ. ನಾವು ಈ ಯುವಕರ ಉತ್ಸಾಹ, ಹುಮ್ಮಸ್ಸು, ಆಸಕ್ತಿ ಒಂದೇ ಅಲ್ಲ, ಅದನ್ನು ಕರೆಕ್ಟಾಗಿ ಒಂದು ದಿಕ್ಕಿಗೆ ಹೋಗಬೇಕು. ಆ ದಿಕ್ಕೆ ಸಮಾಜ. ಅದು ನಮ್ಮ ಮಾದರಿ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಚೀರಾಮ್ ಅವರೆಲ್ಲ ಮಾಡಿದ್ದಾರೆ. ಅದನ್ನು ಹಿರಿಯರು ನಮಗೆ ಮಾರ್ಗದರ್ಶಕ ಕೆಲಸ ಮಾಡ್ತಾಯಿದ್ದಾರೆ. ನಾವೆಲ್ಲ ಜೊತೆಗೆ ಸೇರಿ ನಾವು 224 ಕಡೆಯೂ ಉತ್ತಮವಾದ ಅಭ್ಯರ್ಥಿ ನಿಲ್ಲಿಸಿ ನಾವು ಒಂದು ಗಟ್ಟಿಯಾದ ಪರಿವರ್ತನೆ ಕಟ್ಟಕ್ಕೆ ನಮ್ಮ ಉದ್ದೇಶ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಟನೆಯ ಜೊತೆಗೆ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವ ನಟ ಚೇತನ್ ಅಹಿಂಸ ಅವರು ಮಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನವರಿ ತಿಂಗಳಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟುವುದಾಗಿ ಘೋಷಣೆ ಮಾಡಿದ್ದಾರೆ. ಇದು ಬಹಳಷ್ಟು ಸಂಚಲನ ಸೃಷ್ಟಿ ಮಾಡಿದೆ.
ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.